ಮುಂದಿನ ಆಲ್ಮೋಸ್ಟ್ 2 ವರ್ಷ ಆಯ್ತಾ ಬಂತು ಸಂಸದರಾಗಿ. ಜನಪ್ರತಿನಿಧಿ ಆಗದ್ ಕಷ್ಟನಾ ಅಥವಾ ಜನಪ್ರತಿನಿಧಿಯ ಕೆಲಸ ಮಾಡೋದ್ ಕಷ್ಟನಾ? ಕಷ್ಟ, ಬಹಳ ಕಷ್ಟ ಇದೆ, ಸುಲಭ ಅಂತೂ ಇಲ್ಲ. ಬಿಕಾಸ್ ಎಲ್ಲಾ ರೀತಿಯಂತಹ ಜವಾಬ್ದಾರಿಗಳಿರುತ್ತೆ. ಒಂದು ಕ್ಷೇತ್ರದಲ್ಲಿ ಓಡಾಡ್ಬೇಕು ಅನ್ನೋ ನಿರೀಕ್ಷೆ ಜಾಸ್ತಿ ಇರುತ್ತೆ, ಸಿಗಬೇಕು, ಜನ ಮಾತಾಡ್ಬೇಕು. ಯಾಕಂದ್ರೆ ಸಮಸ್ಯೆಗಳು, ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆಗೂ ಎಲ್ಲರೂ ಬರ್ತಾರೆ. ಹೆಣ್ಮಕ್ಳು ಕೂಡ ಮನೆಗಳು ಬೇಕು ನಮಗೆ. ಈಗ ಸರ್ಕಾರದಿಂದ ನಮ್ಮ PM ಆವಾಸ್ ಯೋಜನೆಯಲ್ಲಿ ನಾವು 1.5 ಲಕ್ಷ 2 ಲಕ್ಷ ಕೊಡ್ತೀವಿ. ಬಟ್ ಅವ್ರಿಗೆ ಹೇಳೋದೇನು, ಜಾಗನೇ ಇಲ್ಲಮ್ಮ, ಕೂಲಿ ಮಾಡೋ ಅಂತಾರ ನಾವು. ನಮಗೆ ನೀವು ಸೈಟ್ ಇದೇನಂತ ಕೇಳಿದ್ರೆ ಹೆಂಗೆ, ನಾನು ಎಲ್ಲಿಂದ ಸೈಟ್ ತಗೊಳ್ಳಿ ಅಂತಾರೆ. ಸೊ ಈ ರೀತಿ ಇರುವಂತಹ ಬಡತನ, ಆ ಸೆಕ್ಷನ್ಗೆ ನಾವು ಯಾವ ರೀತಿ ಸರ್ಕಾರದಿಂದ ಯೋಜನೆಗಳು ಮಾಡಬೇಕು ಅನ್ನೋದು, ದಟ್ ಇಸ್ ಅ ಚಾಲೆಂಜ್, ಪ್ರೆಸೆಂಟ್ ಡೇ ಚಾಲೆಂಜ್ ಈಗಿರೋದು. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರ್ತವೆ, ಬಟ್ ಈಗಿನ ಡಿಮಾಂಡ್ ಏನಿದೆ, ಈಗ ಸೆನ್ಸಸ್ ಕೂಡ ಆಗ್ತಾ ಇದೆ. ಸೆನ್ಸಸ್ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ಬಡವರು ಎಷ್ಟು ಜನ ಇದ್ದಾರೆ, ಬಾಟಮ್ ಲೈನಲ್ಲಿ ಯಾರಿದ್ದಾರೆ. ಸೊ ಅದನ್ನ ಸಮೀಕ್ಷೆ ಆದ ನಂತರ ಹೊಸ ಹೊಸ ಪಾಲಿಸೀಸು, ಅದನ್ನ ಯೋಜನೆಗಳು ಮಾಡಿದ್ಮೇಲೆ ಅವ್ರಿಗೂ ಕೂಡ ಅದು ತಕ್ಕುತ್ತೆ ಅಂತ. ಸೊ ಡೆಫಿನೆಟ್ಲಿ ಭಾಳ ಕಷ್ಟ ಇದೆ. ಬಿಕಾಸ್ ನಾನೀಗ ಮತ್ತೆ ಸಂವಿಧಾನವನ್ನು ಓದಬೇಕು, ಎಲ್ಲ ಆರ್ಟಿಕಲ್ಸ್ ಓದಬೇಕು, ಆಮೇಲೆ ಏನೇ ಒಂದು ಬಿಲ್ಸ್ ಇದ್ರೆ ಅದ್ರ ಡಿಸ್ಕಷನ್ ಇದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋಬೇಕು. ಇದ್ರ ಜೊತೆ ಬೇರೆ ಬೇರೆ ಕಮಿಟಿನಲ್ಲೂ ಮೆಂಬರ್ಸ್ ಆಗಿರ್ತೀವಿ, ಹೆಲ್ತ್ ಕಮಿಟಿ, ಎಜುಕೇಷನ್ ಕಮಿಟಿ, ಜನರಲ್ ಅಶ್ಯೂರೆನ್ಸ್ ಕಮಿಟಿ. ಸೊ ಆ ಕಮಿಟಿಗೆ ಬರುವಂತಹ ಸಬ್ಜೆಕ್ಟ್ ಬಗ್ಗೆ ಕೂಡ ಅವೆಲ್ಲ ಒಂದು 500 ಶೀಟು 1000 ಶೀಟ್ ಇರ್ತವೆ ಮೆಟೀರಿಯಲ್. ಸೊ ಅದನ್ನೆಲ್ಲ ಓದಿ ನಾವು ಪಾಯಿಂಟ್ಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಮತ್ತೊಮ್ಮೆ ಇನ್ನೂ ಒಂದು ಹೊಸ ಯೂನಿವರ್ಸಿಟಿ, MP ಯೂನಿವರ್ಸಿಟಿ, ಪಾರ್ಲಿಮೆಂಟ್ ಯೂನಿವರ್ಸಿಟಿಗೆ ಸೇರಿದಂಗೆ ಆಗಿದೆ ನನಗೆ.